ರಾಜ್ಯ ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿ ಜಟಾಪಟಿಗೆ ಅಲ್ಪ ವಿರಾಮ ಬಿದ್ದಿದೆ. ಇದೇ ವಿಚಾರವಾಗಿ ಇವತ್ತು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಮೀಟಿಂಗ್ ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ, ನನ್ನ ಮತ್ತು ಡಿಕೆಶಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹೈಕಮಾಂಡ್ ಹೇಳೋದನ್ನ ನಾವು ಪಾಲಿಸ್ತೇವೆ. ಅದೇ ರೀತಿ ಮುಂದೆ ಹೋಗಲು ತೀರ್ಮಾನ ಮಾಡ್ತೇವೆ. ಸದ್ಯಕ್ಕೆ ಬೆಳಗಾವಿ ಅಧಿವೇಶನವನ್ನ ಸಮರ್ಥವಾಗಿ ಎದುರಿಸ್ತೇವೆ. ಹೈಕಮಾಂಡ್ ಗೊಂದಲವನ್ನ ತಿಳಿ ಮಾಡಲು ಹೇಳಿದ್ದಾರೆ. ಹೀಗಾಗಿ ನಾಳೆಯಿಂದ ಯಾವುದೇ ಗೊಂದಲ ಇರೋದಿಲ್ಲ. ನಾವಿಬ್ಬರು ಅಧಿವೇಶನದ ಕುರಿತು ತಂತ್ರಗಾರಿಕೆ ಮಾಡಿದ್ದೇವೆ. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಚರ್ಚೆ ಮಾಡಿದ್ವಿ. ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು. ನಮ್ಮ ಉದ್ದೇಶ ಲೋಕಲ್ ಬಾಡೀಸ್ ಚುನಾವಣೆ ಭಾಳ ಮುಖ್ಯ. ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. 28 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕುರ್ಚಿ ಗುದ್ದಾಟದ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ತಮ್ಮೆಲ್ಲರ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕೊಟ್ಟ ಮಾತಿನಂತೆ ಕೆಲಸ ಮಾಡಿದ್ದೇವೆ. ಹೈಕಮಾಂಡ್ ಹಿಂದೆ ಏನು ತೀರ್ಮಾನವನ್ನ ಮಾಡಿದೆ ಅದರಂತೆ ಕೆಲಸ ಮಾಡ್ತಿದ್ದೇವೆ. ರಾಜಕೀಯವಾಗಿ ನಮ್ಮಿಬ್ಬರದ್ದು ಒಂದೇ ತೀರ್ಮಾನ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮದು ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು. ಕೃಷ್ಣ ಅವರ ಕಾಲದಲ್ಲಿಯೂ ಕೂಡ ನಾನು ಗುಂಪುಗಾರಿಕೆ ಮಾಡಿಲ್ಲ. ಈ ಹಿಂದೆ ಮಂತ್ರಿ ಸ್ಥಾನ ನೀಡುವಾಗಲೂ ಹೈಕಮಾಂಡ್ ಕಾಯಿರಿ ಅಂತ ಹೇಳಿದಾಗಲೂ ಕಾದಿದ್ದೆ. ಈಗಲೂ ಹಾಗೆ ನಡೆಯುತ್ತಿದ್ದೇನೆ. ಸಿಎಂಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡೋದಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟ್ರು ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಲಿಲ್ಲ. ಇವತ್ತು ಕೂಡ ಅಷ್ಟೇ. ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಡಿಸೆಂಬರ್ 2ರಂದು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರೆದಿದ್ದಾರೆ. ಅಂದು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಇಬ್ಬರು ನಾಯಕರು ನಡೆಸಲಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಗೊಂದಲ ಇರುವುದಿಲ್ಲ ಎಂಬ ಸಿಎಂ ಡಿಸಿಎಂ ಹೇಳಿಕೆ ವಿಚಾರದ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನಾವು ಅದನ್ನೇ ಹೇಳಿದ್ವಿ, ಹೊಸದೇನಿದೆ. ರಾಜಕೀಯದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ನಾಳೆಯಿಂದ ಅಭಿವೃದ್ಧಿ ಬಗ್ಗೆ, ಸಂಘಟನೆ ಬಗ್ಗೆ ಗಮನವನ್ನ ಹೆಚ್ಚಾಗಿರುತ್ತೆ. ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ಗೊಂದಲ ಬಗೆಹರಿದಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಆಸಿಫ್ ಸೇಠ್ ಪ್ರತಿಕ್ರಿಯಿಸಿದ್ದಾರೆ. ಹೇಳಿದೀವಿ, ಅದನ್ನೇ ಮಾಡಿದಾರಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದಾರೆ ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಬೇರೆ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಮನೆಗೆ ಇತ್ಯರ್ಥ ಆಗಿದೆ, ಅದೇ ಮಾಡಲ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು, ಸಂಘಟನೆ ಕಡೆ ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಮುಗಿತಾ ಅಂತ ಎಲ್ಲರೂ ನಮ್ಮ ಭಾವನೆ. ಯಾಕಂದ್ರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ ಮ್ಯಾಗ ಮುಗಿಲೇಬೇಕಂತ ನಮ್ಮ ಸಂಜೆ ಬರಲೇ. ಮುಂದೆ ಯಾವಾಗ ಬಂದ್ರೆ ನೋಡೋಣ. ಈಗಂತೂ ಪೂರ್ಣಿರ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ನೋಡ್ರಿ, ಹೊಂದಾಣಿಕೆ ಆಗದೆ ಇದ್ರ ಪಕ್ಷ ಇರ್ತದಲ್ಲ, ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕಬೇಕು. ನಾವು ಪಕ್ಷ ಬಿಟ್ಟು ಯಾರೇ ಅದೀವೇನು? ಪಕ್ಷಕ್ಕೆ ಯಾರು ದೊಡ್ಡವರಲ್ಲ. ಮತ್ತಿನ್ನು ಅವ್ರ ಪಕ್ಷದ ವಿಷಯದಲ್ಲಿ ಅವ್ರು ಏನು ನಿರ್ಣಯ, ಸೂಕ್ತ ನಿರ್ಣಯ ತಗೋಬೇಕು, ಅವ್ರು ತಗೋತಾರಂತ ನಮ್ಗೆ ಆಸೆ ಅದ. ಪಕ್ಷ ಏನು ಆದೇಶ ಮಾಡ್ತದೆ ಅದರ ನಂತರ CLP.
ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ, ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ. ಅವರು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ, ಉಪಮುಖ್ಯಮಂತ್ರಿನೂ ಮಾಡ್ತಾರೆ. ಹೃದಯಮಾಲೆ ಹೇಳಿ ಅವ್ರಿಬ್ರು ಒಂದದಾರ ಆ ವೇಳೆಗೆ ನಮ್ಮ ಅದನ್ನ ಹೇಳಿದ್ದೀನಿ ಆ ದಿವಸ ಇಬ್ರು ಒಂದ ಅದಾರು, ಎಲ್ಲ ಬಿಡ್ಬೇಡಿ ನಾವು ಎಲ್ಲ ಬಿಡೋನು, ಅವ್ರು ಒಂದ ಆದಾರು ಒಂದ ಆಗ್ತಾರೋ ಮತ್ತು ಒಂದ ಹೋಗ ಅವ್ರು ನಡ್ತಾರೋ. ಮತ್ತು ಈಗ ಬರೀ ಅಡ್ಮಿನಿಸ್ಟ್ರೇಷನ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋನು, ಇದು ಆಗಿತ್ತು, ಇದು ಕೆಲಸ ಆಯಿತು. ಈಗ ಹೃದಯಮಾಲೆ ಹೇಳಿ. ಇನ್ನು ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತಾಗಿ ಮಾತನಾಡಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಎಲ್ಲವೂ ತಿಳಿಯಾಗಿದೆ, ಯಾವುದೇ ಬಿಕ್ಕಟ್ಟಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಸಿಎಂ ಎಲ್ಲವನ್ನ ಹೇಳಿದ್ದಾರೆ, ಎಲ್ಲದಕ್ಕೂ ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಿದ್ರು. ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಂತರ ಅವರು ಚರ್ಚೆ ಮಾಡಿದ್ದಾರೆ, ಚರ್ಚೆಯಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅದು ಬಿಟ್ರೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಕೂಡ ಡೆಲ್ಲಿಗೆ ಮತ್ತೆ ಯಾವಾಗ ಡೆಲ್ಲಿ ಹೋಗಂತದ್ದು ಅದೇ ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾವಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನವದೆಹಲಿಯಲ್ಲಿ ರಿಯಾಕ್ಷನ್ ನೀಡಿದ ಮಾಜಿ ಸಂಸದ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ 140 ಶಾಸಕರ ಅಧ್ಯಕ್ಷ. ಇದೇ ಮಾತನ್ನ ಡಿಕೆಶಿ ಅವರು ಕೂಡ ಹೇಳಿದ್ದಾರೆ. ಈಗ ಕುರ್ಚಿ ಕದನಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೊಟ್ಟ ಮಾತಿನ ಬಗ್ಗೆಯೂ ಸಿಎಂ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ನೀಡುವುದು ಬೇಡ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಇಲ್ಲ, ಡಿಕೆ ಶಿವಕುಮಾರ್ ಅವರ ಪದ ಒಂದೇ, 140 ಶಾಸಕರು ನಮ್ಮ ಪಕ್ಷದವರೇ, ನಾನು ಅದರ ಅಧ್ಯಕ್ಷ ಅಂತ ಹೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ. ಡೇ1 ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಅದನ್ನ ಹೇಳ್ತಾರೆ. ಸರಿ, ಹಿಂದೆ ಮಾತುಕತೆ ಚರ್ಚೆ ನಡೆದಿತ್ತು ಅನ್ನೋ ಮಾತಿತ್ತು. ಆ ಚರ್ಚೆ ವೇಳೆ ನೀವಿದ್ರ ಈಗ ಅದನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನಗಳು ಬೇಡ. ಇನ್ನು ಈ ಬಗ್ಗೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ಮಾತನಾಡಿ, ನಮ್ಮದು ಒಂದೇ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವಾಗಲೂ ಕೂಡ ಬದ್ಧ, ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಡಿಸಿಎಂ ಅವರು ಅಧಿಕಾರ ಬೇಕು ಅಂತ ಹೇಳಿಲ್ಲ ಅಂತ ಶಾಸಕ ಆಸಿಫ್ ಸೇಠ್ ಹೇಳಿದ್ದಾರೆ. ಇನ್ನು ರಾಜ್ಯದ ರೈತರ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಇವರ ಜಂಜಾಟದ ನಡುವೆ ಖರೀದಿ ಕೇಂದ್ರವನ್ನ ತೆರೆದಿಲ್ಲ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕಿಡಿಕಾರಿದ್ದಾರೆ. ಅವ್ರ ಪರ ಇವ್ರ ಪರ ಅಂತಲ್ಲ, ನಮ್ಮದು ಯಾವಾಗಲೂ ಒಂದೇ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದನೇದು. ಎರಡನೇದು, ಈಗ ಸಿ ಎಂ ಕುರ್ಚಿ ಪ್ರಶ್ನೆ ಬರಲ್ಲ, ಯಾಕೆಂದರೆ ಖಾಲಿ ಇಲ್ಲ. ಖಾಲಿ ಇದ್ದರೆ ಸಿ ಎಂ ಕುರ್ಚಿ ವಿಷಯ ಮಾತಾಡೋಣ. ಖಾಲಿ ಇಲ್ದಾಗ ಯಾಕೆ ಆ ವಿಷಯ ಚರ್ಚೆ ಮಾಡೋದೀಗ? ಅವ್ರ ಪರ ಸೂರ್ಯ ಚಂದ್ರ ಅಡ್ಡ ಬಂದರೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಬಸವರಾಜ ದೇವರು ಹೇಳಿದ್ದಾರೆ. ಧಾರವಾಡದ ಮನಸೂರ ಗ್ರಾಮದ ರೇವಣಸಿದ್ದೇಶ್ವರ ಮಠದ ಸ್ವಾಮೀಜಿ ಬಸವರಾಜ ದೇವರು ಮಾತನಾಡಿದ್ದು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ. ವರಿಷ್ಠರಿಗೆ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು ಅನ್ನೋದಿದ್ರೆ ಅದನ್ನ ಮನಸ್ಸಿನಿಂದ ತೆಗೆದುಹಾಕಬಿಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಂದ್ರ ಅಡ್ಡ ಬಂದರೂ ಅವರ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಬಹುಶಃ ಏನಾದರೂ ಬದಲಾವಣೆ ಏನಾದರೂ ಮನಸ್ಸಿನಲ್ಲಿ ವರಿಷ್ಠರ ಮೇಲೆ ಮನಸ್ಸಿನೊಳಗೆ ಇತ್ತು ಅಂದ್ರೆ ಅದನ್ನು ಈಗ ತೆಗೆದು ಹಾಕ್ಬೇಕು. ಯಾರೇ ಆಗಲಿ, ಏನಾದರೂ ನೀವು ಇಷ್ಟು ವರ್ಷ ಆದ ಮೇಲೆ ಶೋಷಿತರು, ಹಿಂದುಳಿದ ವರ್ಗಗಳು ಬಹುಶಃ ಸಿದ್ದರಾಮಯ್ಯನನ್ನು ಅಲಗಾಡಿಸಕ್ಕೆ ಹೋದ್ರೆ ಇನ್ನು ನಾವು ಸುಮ್ಮನೆ ಇರುವುದಿಲ್ಲ. ನಾವು ಕುರಿ ಮಾತ್ರ ಅಲ್ಲ, ಹಗರಾಗಿ ಗುದ್ದುವಂತ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ರಾಯಭಾಗ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾದ್ರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು. ನಮ್ಮ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು. ಸತೀಶ್ ಸಿಎಂ ಆದ್ರೆ ನಾವು ಖುಷಿ ಪಡ್ತೀವಿ. ಸತೀಶ್ ಆಗದೆ ಇದ್ರೆ ಪರಮೇಶ್ವರ್, ಮುನಿಯಪ್ಪ ಯಾರಾದ್ರೂ ಸಿಎಂ ಆಗ್ಲಿ ಅಂದ್ರು. ನಾವು ದಲಿತರಾಗ್ಲಿ ಅಂತ ನಮ್ದು ಒಂದು ಒತ್ತಾಯ ಐತಿ. ಕಾಂಗ್ರೆಸ್ ನಾಗರ ಯಾಕಾವ್ ದಲಿತರ ಸಿಎಂ ಆಗ್ಲಿ ನಮ್ದು ಆಸೆ. ಮತ್ ನಮ್ ಜಿಲ್ಲಾದವ್ರಾದ್ರೆ ಬಹಳ ಚಲೋ, ನಾವು ಖುಷಿ ಪಡ್ತೇವೆ. ನಾವು ಬಹಳ ಖುಷಿ ಪಡ್ತೇವೆ ನಮ್ ಜಿಲ್ಲಾದವ್ರು ಆದ್ರಂದ್ರೆ. ಸತೀಶ್ ಜಾರಕಿಹೊಳಿ ಅವ್ರು ನಮ್ ಜಿಲ್ಲಾದವ್ರಲ್ಲ, ಮತ್ತ ಅವ್ರಾದ್ರೂ ಬಿ ನಾವು ಖುಷಿ ಪಡ್ತೇವೆ. ಬಟ್ ದಲಿತರಾಗ್ಲಿ, ಮುನಿಯಪ್ಪ ಸಾಹೇಬ್ರಾಗ್ಲಿ, ಪರಮೇಶ್ವರ್ ಆಗಲಿ, ಖರ್ಗೆ ಸಾಹೇಬ್ರಾಗ್ಲಿ, ಸತೀಶ್ ಸಾವ್ಕಾರ್ ಆಗ್ಲಿ, 4 ಮಂದಿಯಾಗಿ ಯಾರಾದ್ರೂ ಸದ್ಯಕ್ಕೆ ನಾವು ಖುಷಿ ಪಡ್ತೇವೆ. ಇತ್ತ ಗದಗದಲ್ಲಿ ಮಾತನಾಡಿದ ಶ್ರೀರಾಮುಲು, 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಕಾಂಗ್ರೆಸ್ನವರು ಹೇಳಲಿ, ಗೊಂದಲದ ಬಗೆಹರಿಸಲಿ ಗೊಂದಲ ಅಂತ ಹೇಳಿದ್ದಾರೆ. ಕದನ ವಿರಾಮ ಮಾಡ್ತಾರೋ ಅಥವಾ ಸ್ವಯಂ ನಿವೃತ್ತಿ ಆಗ್ತಾರೋ ಮುಖ್ಯ ಅಲ್ಲ,
ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಘೋಷಣೆ ಮಾಡ್ಲಿ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಮಹೇಶ್ ಟೆಂಗಿನಕಾಯಿ, ಪ್ರಭು ಚೌಹಾಣ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲ್ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂತೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರಿದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂತೇಳಿ ಹೇಳೋದನ್ನ ಹೇಳ್ರಲ್ಲ. ಇವತ್ತು ಕುರ್ಚಿ ಗುದ್ದಾಟವನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಭಾಳ ದುರ್ದೈವದ ಸಂಗತಿ ಅಂದರೆ ಕಳೆದ 2-3 ತಿಂಗಳಿಂದ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಲಿ, ಕುರ್ಚಿ ಕಚ್ಕೊಳ್ಳೋಂಥ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದೆಲ್ಲ ಸಚಿವರು ಅದರಲ್ಲೇ ಕೂಡ ಬ್ಯುಸಿಯಾಗಿದ್ದಾರೆ. ರೈತರ ಬಗ್ಗೆ ಯಾವುದೇ ವಿಷಯಗಳನ್ನು ಕೂಡ ಇವತ್ತು ಮಾತಾಡಲಾರದಂಥ ಪರಿಸ್ಥಿತಿಗೆ ಸರ್ಕಾರ ತಲುಪಿದೆ. ನಾವು ಹೇಳ್ತಾ ಇದ್ದೀರಿ, ಮುಖ್ಯಮಂತ್ರಿ ಅವರೇ ತಾವ ಹಿಂದ ನಾಯಕ್ ಹೇಳ್ತೀರಿ, DK ಶಿವಕುಮಾರ್ಗೆ ಕಮಿಟ್ಮೆಂಟ್ ಮಾಡಿರಿ, 5 ವರ್ಷ ಮಾಡಿರಿ, ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕುರ್ಚಿ ಬಿಡ್ತಾ ಇಲ್ಲ? ಕುರ್ಚಿನಲ್ಲಿ ಬಹಳ ಮದವ, ಕುರ್ಚಿನಲ್ಲಿ ಬಹಳ ರೊಕ್ಕ. ಅದಕ್ಕಾಗಿ ನಾನು ಇತ್ತು ಮುಖ್ಯಮಂತ್ರಿ ಕೋರ್ಟ್ ಮಾತು ಪುರಿ ಮಾಡ್ತಾರ, ಮುಖ್ಯಮಂತ್ರಿ ವಚನ ಭಾಷೆ ಇಲ್ಲ, ಮುಖ್ಯಮಂತ್ರಿ ಏನ್ ಹೇಳ್ತಾರ ಮಾಡ್ತಾರ, ಆದ್ರೆ ನಮ್ದು ಗೊತ್ತಿಲ್ಲಪ್ಪ. ತಮ್ಮೇ ಪರಿವಾರನಲ್ಲಿ ತಮ್ಮೇ ಕಾಂಗ್ರೆಸ್ ಜನ ಹೇಳ್ತಾ ಇದಾರ 5 ವರ್ಷ ನಮ್ ಹೇಳ್ಯಾರ ಕೊಡ್ತಾ ಇಲ್ಲ. ಬಟ್ ಅವ್ರ ಆಂತರಿಕ ಮಾಮಲ. ಇತ್ತ ಲಿಂಗಾಯತ ಶ್ರೀಗಳು DCM DKಶ ಪರ ಬ್ಯಾಟ್ ಬೀಸಿದ್ದಾರೆ. ರಾಮನಗರದಲ್ಲಿ ಮರಳಿ ಗವಿಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಮಾತನಾಡಿದ್ದು, DK ಶಿವಕುಮಾರ್ ಸಿಎಂ ಆಗಬೇಕು, ಅವರ ಶ್ರಮಕ್ಕೆ ಕಾಂಗ್ರೆಸ್ ಪಕ್ಷ ಸ್ಥಾನ ಕೊಡಬೇಕು ಅಂತ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಬಿಕ್ಕಟ್ಟಿನ ಸಂಬಂಧ ನಾಳೆ ದೆಹಲಿಯಲ್ಲಿ ಫೈನಲ್ ಮೀಟಿಂಗ್ ಇದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಂಸದೀಯ ಮಂಡಳಿ ಸಭೆ ನಡೆಯಲಿದ್ದು, ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಸಮಾಲೋಚನೆ ಆಗಲಿದೆ. ಎಲ್ಲವನ್ನೂ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟದ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿಗಾಗಿ ಕಿತ್ತಾಟ ಪಕ್ಷಕ್ಕೆ ಸೇರಿದ ವಿಚಾರವಾಗಿದೆ. ಅವರು ಒಟ್ಟಿಗೆ ಇದ್ದಾರೆ, ಬಿಟ್ಟಿದ್ದಾರೆ, ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ. ಅದು ನಮ್ಮ ಕೆಲಸವಲ್ಲ. ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದ್ದು, ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಯಾವುದೇ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ನಡೀತಾ ಇಲ್ಲ. ರಾಜ್ಯದ ಜನರು ಹಿಡಿ ಶಾಪ ಹಾಕ್ತಾ ಇದ್ದು, ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರವಾಗಿ ಸಂಸದ BY ರಾಘವೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಅವರ ಕಾಂಗ್ರೆಸ್ ಸಂಬಂಧಪಟ್ಟ ವಿಷಯ, ಯಾರೇನು ಒಟ್ಟಿಗೆ ಸೇರಿದ್ದಾರೆ, ಏನು ಮಾಡಿದ್ದಾರೆ, ಅವ್ರಿಗೆ ಅವರ ಹೈಕಮಾಂಡ್ ಬಿಟ್ಟಿದ್ದು. ನಾವು ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರು ಮೂಡ್ತಾ ಇದೆ. ಆದರೆ ಇದ್ಯಾವುದರ ಬಗ್ಗೆನೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸಗಳಲ್ಲಿ ತಕ್ಕ ಪಾಠವನ್ನು ಏನು ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಆಗಿತ್ತು, ಸದ್ಯಕ್ಕೆ ಒಂದು ಸ್ಟಂಟನ್ನು ಹಾಕುವಂಥ ಕೆಲಸವನ್ನು ಅವರೇ ಆಪರೇಷನ್ನು, ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂಥ ಕೆಲಸ ಆಗಿದೆ. ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ನೋ ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗತ್ತೆ. ಸಿಎಂ ಮತ್ತು ಡೆಪ್ಟಿ ಸಿಎಂ ಜಗಳದಲ್ಲಿ 1 ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಸಿದ್ದರಾಮಯ್ಯ ಮುಂದೆ 2028ಗೂ ಹಿಂಗೆ ಕಂಟಿನ್ಯೂ ಆಗ್ತದೆ, 28ವರೆಗೂ ಹಿಂಗೆ ಕಂಟಿನ್ಯೂ ಆಗ್ತದೆ ಅಂತ ಅವ್ರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. DK ಕೊಟ್ಟ ಮಾತು ಬಿಟ್ಟ ಬಾಣ ಅಂತ ಅವರು ಈ ಕಡೆ ಎದ್ದೋಗಿದ್ದಾರೆ. ಒಂದು ರೀತಿ ಬ್ರೇಕ್ ಆದಂಥ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಸೆಟಲ್ಮೆಂಟ್ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೇ ಆಗ್ತದೆ. ಒಂದೊಂದು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೂ 2 ಕೋಟಿವರೆಗೂ ಹೋಗ್ತಾ ಇದೆ. 2 ಕೋಟಿ ರೂಪಾಯಿವರೆಗೂ ಟ್ರಾನ್ಸ್ಫರ್ ದಂಧೆ ಯಥೇಚ್ಛವಾಗಿ ನಡೀತಾ ಇದೆ. ಈ ಎಲ್ಲ ವಿಚಾರಗಳನ್ನು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.
ರಾಜ್ಯದಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಜೋರಾಗಿದೆ. ಇತ್ತ ಡಿಕೆಶಿ ಪರ ಒಕ್ಕಲಿಗ ಮಠಾಧೀಶರು ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಧರ್ಮದಲ್ಲಿ ರಾಜಕಾರಣ ಬೆರೆಸಬೇಡಿ, ಆಡಳಿತ ಮಾಡಿ ಅಂದ್ರೆ ಕಾಂಗ್ರೆಸ್ನವರು ಜಾತಿ ಬೆರೆಸ್ತಿದ್ದಾರೆ. ಧರ್ಮ ರಕ್ಷಿಸೋರು ರಾಜಕೀಯ ವ್ಯಾಮೋಹವನ್ನ ಬಿಡಬೇಕು ಅಂತ ಪರೋಕ್ಷವಾಗಿಯೇ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದ ಇರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂಥ ರೀತಿಯ ಜಾತಿ ರಾಜಕಾರಣ, ಇದರಿಂದ ನಷ್ಟ ಅವ್ರಗಳಿಗಲ್ಲ, ರಾಜ್ಯಕ್ಕೆ ನಷ್ಟ. ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡಕ್ಕೆ ಏನು ಬೇಕೋ ಇದು ನಡೀತಿರ್ತಕ್ಕಂಥದ್ದು. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕಲಬುರಗಿಯಲ್ಲಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ಅಭಿಮಾನಿ ಬಳಗ ದೇವಲ ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಫೋಟೋ ಹಿಡಿದು ಮುಂದಿನ 2.5 ವರ್ಷ ಡಿಕೆಶಿ ಸಿಎಂ ಆಗಿ ಆಡಳಿತ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಆನೇಕಲ್ನಲ್ಲಿಯೂ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಡಿಕೆಶಿ ಸಿಎಂ ಆಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ. ಪಟ್ಟಣದ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆಶಿ ಶ್ರಮ ಇದೆ, ಹೀಗಾಗಿ ಹೈಕಮಾಂಡ್ ಡಿಕೆಶಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರೆಸುವಂತೆ ಮೈಸೂರಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಒಕ್ಕೂಟ ಹಕ್ಕೊತ್ತಾಯ ಮಾಡಿದೆ. ಈ ಬಗ್ಗೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದ್ದು, ಸಿದ್ದರಾಮಯ್ಯ ಅವರನ್ನ ಮುಂದುವರಿಸದಿದ್ದಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ರಸ್ತೆಗಿಳಿದಿದ್ದಾರೆ. ಹುಣಸೂರು ರಸ್ತೆಯಲ್ಲಿ ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಆಯೋಜಿಸಿದ್ದ ಸಭೆ ಮುಗಿತಾ ಇದ್ದಂತೆ ಹುಣಸೂರು ರಸ್ತೆಯಲ್ಲಿ ಜಮಾಯಿಸಿದಂತಹ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಪೂರ್ಣಾವಧಿ ಸಿಎಂ ಮಾಡುವಂತೆ ಆಗ್ರಹಿಸಿದ್ದಾರೆ. ಕುರ್ಚಿ ಜಗ್ಗಾಟದ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಕುರ್ಚಿ ಕದನದ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಸದ್ಯ ವಿಶ್ರಾಂತಿಗೆ ಜಾರಿದ್ದಾರೆ. ಆಸ್ಪತ್ರೆಯಿಂದ ಕಾವೇರಿಗೆ ಮರಳಿದ ಸಿಎಂ ತಮ್ಮ ನಿವಾಸದಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾರೆ. ನಾಳೆ ಬೆಳಗ್ಗೆ ತವರು ಜಿಲ್ಲೆ ಮೈಸೂರಿಗೆ ಸಿಎಂ ಪ್ರವಾಸ ಮಾಡಲಿದ್ದಾರೆ. ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯದ ಭೂವರಾಹ ರಂಗನಾಥ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಕುಟುಂಬ ಸಮೇತ ಆಗಿ ದೇಗುಲಕ್ಕೆ ಡಿಕೆಶಿ ಹೊರಟಿದ್ದಾರೆ. ಸದ್ಯ ದೇಗುಲದಲ್ಲಿ ಹೋಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ಹೋಮ ಕಾರ್ಯದಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ. ಇನ್ನು ಡಿಕೆಶಿ ದೇಗುಲ ಆಗಮನಕ್ಕೂ ಕೂಡ ಮುನ್ನ ದೇಗುಲದ ಆವರಣದಲ್ಲಿ ಹೆಜ್ಜೇನು ದಾಳಿಯಾಗಿದೆ. ಈ ಘಟನೆಯಲ್ಲಿ ಒಂದಿಬ್ಬರು ಭಕ್ತರಿಗೆ ಗಾಯಗಳಾಗಿದ್ದು, ಹೆಜ್ಜೇನು ದಾಳಿಗೆ ಭಕ್ತರು ಭಯಗೊಂಡಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ನಡೆಸಿದರೆ, ಅತ್ತ ದೆಹಲಿಯ ಖರ್ಗೆ ನಿವಾಸದಲ್ಲಿ ಮ್ಯಾರಥಾನ್ ಸಭೆ ನಡೆಸಲಾಗಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರ ಶರತ್ ಬಚ್ಚೇಗೌಡ ಕೂಡ ಭಾಗಿಯಾಗಿದ್ದರು. ಸಭೆಯಲ್ಲಿ ಖರ್ಗೆಗೆ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಖರ್ಗೆಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಸಭೆ ಬಗ್ಗೆಯೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. 2028ಕ್ಕೆ ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗೋದು ಖಚಿತ ಅಂತ ಸಂಸದ ಮಲ್ಲೇಶ್ ಬಾಬು ಭವಿಷ್ಯ ನುಡಿದಿದ್ದಾರೆ. ಚಿಂತಾಮಣಿಯಲ್ಲಿ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 2028ರಲ್ಲಿ ಎನ್ಡಿಎ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಜೆಕೆ ಕೃಷ್ಣಾರೆಡ್ಡಿ ಶಾಸಕರಾಗಿ ನೋಡಬೇಕು. ರಾಜ್ಯದಲ್ಲಿ ದುರಾಡಳಿತ ತಾಂಡವವಾಡ್ತಾ ಇದೆ. ಕೋಲಾರ, ಮಾಲೂರು, ಚಿಂತಾಮಣಿಯಲ್ಲಿ ರಸ್ತೆಗಳೇ ಸರಿಯಾಗಿಲ್ಲ. ದುರಾಡಳಿತಕ್ಕೆ ಕಡಿವಾಣ ಹಾಕಿ ಎನ್ಡಿಎ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟದ ನಡುವೆ ಮೈತ್ರಿ ನಾಯಕರು ಇವತ್ತು ಮಹತ್ವದ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದು, ಸಭೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ನಾವು ಎನ್ಡಿಎ ಮೈತ್ರಿಕೂಟದಲ್ಲಿ ಪರಿಣಾಮಕಾರಿ ಕೆಲಸ ಮಾಡಿದ್ದೇವೆ. ಮುಡಾ, ವಾಲ್ಮೀಕಿ ಹಗರಣ, ಆರ್ಸಿಬಿ ಕಾಲ್ತುಳಿತ ಪ್ರಕರಣ ಒಟ್ಟಾಗಿ ಹೋರಾಟ ಮಾಡಿದ್ದು, ಸದನದಲ್ಲಿ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿ 60% ಸರ್ಕಾರವಾಗಿದೆ. ಹೈಕಮಾಂಡ್ಗೆ ಎಟಿಎಂ ಮಾಡಿಕೊಂಡು ಹಣ ಕಳಿಸ್ತಾ ಇದ್ದಾರೆ.
ಕುಮಾರಸ್ವಾಮಿ ಒಂದಷ್ಟು ಸಲಹೆ ನೀಡಿದ್ದಾರೆ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಫೋನ್ ಮೂಲಕ ಒಂದಷ್ಟು ಸಲಹೆ ನೀಡಿದ್ದಾರೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟಿದೆ. 60 ರಿಂದ 70 ಟ್ರ್ಯಾಕ್ಟರ್ಗಳ ಮೂಲಕ ಡಿಸಿ ಕಚೇರಿಗೆ ಆಗಮಿಸಿದಂತಹ ಅನ್ನದಾತರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಶ್ರೀಲಂಕಾ ಮತ್ತು ನೈಋತ್ಯ ಬಂಗಾಳ ಕೊಲ್ಲಿಯ ಸಮೀಪದಲ್ಲಿ ದಿತ್ವಾ ಸೈಕ್ಲೋನ್ ಅಬ್ಬರ ಜೋರಾಗಿದೆ. ಶ್ರೀಲಂಕಾದಲ್ಲಿ ಈಗಾಗಲೇ ವರುಣನ ಆರ್ಭಟ ಜೋರಾಗಿದೆ. ದಿತ್ವಾ ಸೈಕ್ಲೋನ್ ನಾಳೆ ಹೊತ್ತಿಗೆ ತೀವ್ರಗೊಳ್ಳಲಿದ್ದು ಉತ್ತರ ತಮಿಳುನಾಡು, ಪುದುಚೇರಿ ಕರಾವಳಿಯ ಕಡೆಗೆ ಚಲಿಸುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು ಹೈ ಅಲರ್ಟ್ ಮಾಡಲಾಗಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ ಕರ್ನಾಟಕದ ಮೇಲೂ ಬೀರಲಿದೆ. ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಶೀತಗಾಳಿಯ ಜೊತೆ ಮಂಜು ಮುಸುಕಿದ ವಾತಾವರಣವಿದ್ದು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಶ್ರೀಲಂಕಾದಲ್ಲಿ ದಿತ್ವಾ ಸೈಕ್ಲೋನ್ ಅಬ್ಬರ ಜೋರಾಗಿದ್ದು ಭಾರೀ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. 123 ಜನ ಸಾವನ್ನಪ್ಪಿದ್ದು 130 ಜನರು ಕಣ್ಮರೆಯಾಗಿದ್ದಾರೆ. ಭೀಕರ ಪ್ರವಾಹದಿಂದ ಊರುಗಳು ಮುಳುಗಡೆಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ನೆರೆಯ ರಾಷ್ಟ್ರ ಶ್ರೀಲಂಕಾ ನೈಸರ್ಗಿಕ ವಿಕೋಪ ಎದುರಿಸ್ತಾ ಇದೆ. ಭಾರೀ ಮಳೆ ಹಾಗೂ ಪ್ರವಾಹದಿಂದ ಶ್ರೀಲಂಕಾ ತತ್ತರಿಸಿದೆ. ನೆರೆಯ ದೇಶಕ್ಕೆ ಭಾರತ ಸಹಾಯ ಹಸ್ತ ಚಾಚಿದೆ. ಆಪರೇಷನ್ ಸಾಗರ್ ಬಂಧು ಹೆಸರಿನಲ್ಲಿ ಸುಮಾರು 12 ಟನ್ಗೂ ಅಧಿಕ ಅಗತ್ಯ ವಸ್ತುಗಳನ್ನು ಶ್ರೀಲಂಕಾಗೆ ಭಾರತ ರವಾನಿಸಿದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕನ್ನಡದ ಕಂಪು ಪಸರಿಸಿದೆ. ನಮ್ಮ ಸಂಸ್ಕೃತಿ ಮಣ್ಣಿನಿಂದ ಜಾಗತಿಕ ನಕ್ಷೆಗಳು ಅನ್ನೋ ವಿಷಯದ ಟ್ಯಾಬ್ಲೋ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದೆ. ಹೊಂಬಾಳೆ ಬ್ಯಾನರ್ನ ಟ್ಯಾಬ್ಲೋ ದ್ವಿತೀಯ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಾಂತಾರ, ಕೆಜಿಎಫ್, ರಾಜಕುಮಾರನ ಪ್ರತಿಮೆಗಳು ಗಮನ ಸೆಳೆದಿತ್ತು. ರಾಜ್ಯ ಪ್ರಶಸ್ತಿ ವಿಜೇತ 777 ಚಾರ್ಲಿ ಚಿತ್ರದ ನಿರ್ದೇಶಕ ಕಿರಣ್ ರಾಜ್ ಅವರ ಮದುವೆ ಶಾಸ್ತ್ರ ಅದ್ದೂರಿಯಾಗಿ ನಡೀತಾ ಇದೆ. ಅನನ್ಯ ವಸುಧಾ ಜೊತೆಗೆ ಕಿರಣ್ ರಾಜ್ ಸಪ್ತಪದಿ ತುಳಿಯಲು ಸಿದ್ಧವಾಗಿದ್ದಾರೆ. ಹಳದಿ ಶಾಸ್ತ್ರದಲ್ಲಿ ಸ್ನೇಹಿತರೊಂದಿಗೆ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಅಕ್ರಮ ಬೆಟ್ಟಿಂಗ್ ಆಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಇಡಿ ತನಿಖೆ ನಡೆಸ್ತಾ ಇದೆ. ತನಿಖೆ ವೇಳೆ ದೆಹಲಿಯ ಉದಯಪುರದ ಬೈಕ್ ಟ್ಯಾಕ್ಸಿ ಚಾಲಕನೊಬ್ಬ ಬರೋಬ್ಬರಿ 331.36 ಕೋಟಿ ವ್ಯವಹಾರ ಮಾಡಿರುವುದು ಪತ್ತೆಯಾಗಿದೆ. ಪ್ರತಿದಿನದ ಬೈಕ್ ಟ್ಯಾಕ್ಸಿ ಮೂಲಕ 500 ರಿಂದ 600 ರೂಪಾಯಿ ಗಳಿಸುವಂತಹ ಈ ವ್ಯಕ್ತಿ ಬರೋಬ್ಬರಿ 331.36 ಕೋಟಿ ಹಣ ವಹಿವಾಟು ನಡೆಸಿರುವುದು ಅಚ್ಚರಿ ತಂದಿದೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ನಡೀತಾ ಇರುವಂತಹ ಹಣದ ವಹಿವಾಟಿನ ಬಗ್ಗೆ ತನಿಖೆ ನಡೆಸುವಾಗ ಈ ಅಂಶ ಬೆಳಕಿಗೆ ಬಂದಿದ್ದು, ಸದ್ಯ ಆತನ ಮನೆಯ ಮೇಲೆ ಇಡಿ ದಾಳಿ ನಡೆಸಿ ಹಣದ ವಹಿವಾಟಿನ ಬಗ್ಗೆ ದಾಖಲೆ ಪರಿಶೀಲನೆ ನಡೆಸ್ತಾ ಇದೆ.